ನಮಸ್ಕಾರ. ಮೂರನೇ ಕಣ್ಣು ಬಿಜೆಪಿಗೆ ಟೆನ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಕರ್ನಾಟಕದಲ್ಲಿ ಬಿಜೆಪಿಗೆ ಮುಖಭಂಗ ಆಯಿತು. ರಾಷ್ಟ್ರ ಮಟ್ಟದಲ್ಲೂ ಧೂಳೆಬ್ಬಿಸಲು ರೆಡಿಯಾದ್ರ ದೇವೇಗೌಡರು ಮತ್ತೆ ತೃತೀಯ ರಂಗ ಕಟ್ಟಲು ರಂಗ ಸಜ್ಜಿಕೆ ಜೋರಾಯ್ತಾ ಇದೆ. ಹೊತ್ತಿನ ವಿಶೇಷ ಮೂರನೇ ಕಣ್ಣು ಬಿಜೆಪಿಗೆ ಟೆನ್ಷನ್. ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸುವಂತಹ ಎಲ್ಲಾ ನಿರ್ಧಾರ ಆಗಿದೆ. ಆದರೆ ಮೈತ್ರಿ ಗೆಲುವಿನ ಬೆನ್ನಲ್ಲೇ ಚುರುಕಾಗಿದೆ ರಾಜಕೀಯ. ದೇಶಾದ್ಯಂತ ತೃತೀಯ ರಂಗ ರಚನೆಗೂ ಕೂಡ ರಂಗ ಸಜ್ಜಿಕೆ ರೆಡಿಯಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ಬಿಜೆಪಿ ವಿರೋಧಿಗಳು ಈಗ ಒಗ್ಗಟ್ಟಾಗ್ತಾ ಇರೋದು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ಬಿಜೆಪಿ ವಿರೋಧಿಗಳ ಭರ್ಜರಿ ಬೆಂಬಲ ಕೂಡ ಸಿಗ್ತಾ ಇದೆ. ಬಿಜೆಪಿ ವಿರೋಧಿ ರಾಜ್ಯಗಳ ಮುಖ್ಯಮಂತ್ರಿಗಳು ನಾಯಕರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಪೂರ್ವದಲ್ಲೂ ಕೂಡ ಅನೇಕರು ಜೆಡಿಎಸ್ ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಚುನಾವಣಾ ಪೂರ್ವ ಆಗಿರಬಹುದು, ಚುನಾವಣೋತ್ತರ ಒಂದು ಫಲಿತಾಂಶ ಬಂದ ನಂತರ ಈಗ ಮೈತ್ರಿಯ ಗೆಲುವಿಗೆ ಸಾಕಷ್ಟು ಸಪೋರ್ಟರ್ಸ್ ಕೂಡ ಸಿಕ್ಕಿದ್ದಾರೆ. ನಾವು ಗಮನಿಸಬಹುದು ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಗೆ ಯಾವ ರೀತಿಯಾಗಿ ಬೇರೆ ಬೇರೆ ಕಡೆಯಿಂದ ಬೆಂಬಲ ಸಿಗ್ತಾ ಇದೆ ಅಂತ ಹೇಳಿ. ಇನ್ನು ಮಾಯಾವತಿ, ಚಂದ್ರಬಾಬು ನಾಯ್ಡು, ಕೆಸಿ ಚಂದ್ರಶೇಖರ್ ರಾವ್, ಪಿಣರಾಯಿ, ಮಮತಾ, ನವೀನ್ ಪಟ್ನಾಯಕ್ ಸೇರಿದಂತೆ ಹಲವು ನಾಯಕರು ಕೂಡ ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈ ಮೈತ್ರಿಗೆ. ಜಾತ್ಯತೀತವಾದಿ ತತ್ವವನ್ನು ಹೊಂದಿದ ಪಕ್ಷಗಳೆಲ್ಲರೂ ಕೂಡ ಬಿಜೆಪಿ ಪಕ್ಷವನ್ನ ಸೋಲಿಸುವುದಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. 2019 ಲೋಕಸಭಾ ಚುನಾವಣೆಗೆ ತೃತೀಯ ರಂಗ ರಚನೆ ಮಾಡೋದಕ್ಕೆ ದೇವೇಗೌಡರು ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಎಚ್ಡಿಕೆ ಪ್ರಮಾಣ ವಚನಕ್ಕೆ ಬಿಜೆಪಿ ವಿರೋಧಿ ನಾಯಕರಿಗೆ ಈಗ ಆಹ್ವಾನ ಕೂಡ ಸಿಕ್ಕುತ್ತೆ. ಬಿಜೆಪಿಯನ್ನ ಮಣಿಸೋದಕ್ಕೆ ತೃತೀಯ ರಂಗದ ಬಲವರ್ಧನೆಗೆ ಮುಂದಾಗಿದ್ದಾರೆ ದೇವೇಗೌಡರು. ಈ ಹಿನ್ನೆಲೆಯಲ್ಲಿ ಜಾತ್ಯತೀತವಾದಿ ತತ್ವ ಹೊಂದಿದ ಪಕ್ಷಗಳೆಲ್ಲ ಕೋಮುವಾದಿ ಪಕ್ಷವನ್ನ ಸೋಲಿಸೋದಕ್ಕೆ ಕರೆಯನ್ನ ಕೂಡ ನೀಡಲಾಗಿದೆ. 2019 ಲೋಕಸಭಾ ಚುನಾವಣೆಗೆ ತೃತೀಯ ರಂಗ ರಚಿಸಲು ದೇವೇಗೌಡರು ಒಲವು ವ್ಯಕ್ತಪಡಿಸ್ತಾ ಇರೋದು. ಎಚ್ಡಿಕೆ ಪ್ರಮಾಣ ವಚನಕ್ಕೂ ಕೂಡ ನಾವು ಗಮನಿಸಬಹುದು. ಬಿಜೆಪಿ ವಿರೋಧಿ ನಾಯಕರಿಗೆ ಆಹ್ವಾನವನ್ನ ನೀಡೋದಕ್ಕೆ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮೈತ್ರಿ ಗೆಲುವಿನ ಬೆನ್ನಲ್ಲೇ ರಾಜಕೀಯ ಚುರುಕಾದ್ರೆ ರಾಷ್ಟ್ರೀಯ ಒಂದು ರಾಜಕೀಯ ಕೂಡ ಸಾಕಷ್ಟು ಚುರುಕಾಗ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ಬಿಜೆಪಿ ವಿರೋಧಿಗಳೆಲ್ಲ ಒಗ್ಗಟ್ಟಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿ ವಿರೋಧಿಗಳು ಭರ್ಜರಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಈ ಮೈತ್ರಿಗೆ. ಬಿಜೆಪಿ ವಿರೋಧಿ ರಾಜ್ಯಗಳ ಮುಖ್ಯಮಂತ್ರಿಗಳು ನಾಯಕರು ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಚುನಾವಣಾ ಪೂರ್ವದಲ್ಲೂ ಕೂಡ ಈ ಒಂದು ಬೆಂಬಲ ಸಿಕ್ಕಿತ್ತು. ಮಾಯಾವತಿ, ಚಂದ್ರಬಾಬು ನಾಯ್ಡು, ಚಂದ್ರಶೇಖರ್, ಪಿಣರಾಯಿ, ಮಮತಾ, ಹಾಗೆಯೇ ನವೀನ್ ಪಟ್ನಾಯಕ್ ಸೇರಿದಂತೆ ಹಲವರು ಕೂಡ ಈಗ ಈ ಒಂದು ಮೈತ್ರಿಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಜಾತ್ಯತೀತವಾದಿ ತತ್ವವನ್ನು ಯಾರ್ಯಾರು ಹೊಂದಿದ್ದಾರೆ, ಯಾವ ಪಕ್ಷಗಳು ಹೊಂದಿದ್ದಾವೆ, ಅವರೆಲ್ಲರೂ ಕೂಡ ಈಗ ಕರ್ನಾಟಕದ ಒಂದು ರಾಜಕೀಯದಲ್ಲಿ ಕೂಡ ಈಗ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಜಾತ್ಯತೀತವಾದ ಅದರಲ್ಲೂ ಕೋಮುವಾದದಲ್ಲಿ ಇರುವಂತಹ ಪಕ್ಷವನ್ನ ನಾವು ಹೇಗಾದ್ರೂ ಮಾಡಿ ಹೋಗಲಾಡಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾ ಇರುವಂತದ್ದು. ದೇವೇಗೌಡರು ಈಗಾಗಲೇ ಈ ರೀತಿಯಾದಂತಹ ಒಂದು ತೃತೀಯ ರಂಗದ ರಚನೆ ಆಗಿರ್ಬೋದು ಅಥವಾ ತೃತೀಯ ರಂಗಕ್ಕೆ ಯಾವ ರೀತಿಯಂತಹ ಬೆಂಬಲ ಬೇಕು, ಸಪೋರ್ಟ್ ಮಾಡಬೇಕು, ಎಲ್ಲದರ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಹಾಗಾಗಿ ತೃತೀಯ ರಂಗದಿಂದ ಬಿಜೆಪಿಗೆ ಯಾವ ರೀತಿಯಾಗಿ ಟೆನ್ಷನ್ ಆಗುತ್ತೆ ಅನ್ನೋದು ಕೂಡ ನಾವು ಈಗಾಗಲೇ ಲೆಕ್ಕಾಚಾರವನ್ನ ಹಾಕಬಹುದು. 2019 ಲೋಕಸಭಾ ಚುನಾವಣೆಗೆ ತೃತೀಯ ರಂಗ ರಚಿಸೋದಕ್ಕೆ ದೇವೇಗೌಡರು ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ತಯಾರಿಯಲ್ಲಿ ಜೆಡಿಎಸ್ನ ವರಿಷ್ಠರು ಅಥವಾ ಮಾಜಿ ಪ್ರಧಾನಿಗಳು ಈಗ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಈ ಒಂದು ಮೈತ್ರಿಯ ಆದಂತಹ ಹಿನ್ನೆಲೆ ಚುರುಕಾಗಿದೆ ರಾಜಕೀಯ. ದೇಶದಿಂದ ತೃತೀಯ ರಂಗ ರಚನೆಗೆ ರಂಗ ಸಜ್ಜಿಕೆ ರೆಡಿ. ಇನ್ನು ಯಾವ ರೀತಿಯಾಗಿ ತೃತೀಯ ರಂಗವನ್ನ ಈಗ ರಚಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಮೈತ್ರಿಯ ಮಾತುಕತೆಗಳ ಆಗಿದೆ, ಇನ್ನು ಸರ್ಕಾರ ರಚನೆ ಮಾಡಬೇಕಾಗಿದೆ. ಆದ್ರೆ ಅಷ್ಟರಲ್ಲೇ ತೃತೀಯ ರಂಗದ ರಚನೆಗೆ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಎಡಿಟರ್ ಆಗಿರುವಂತಹ ಈಶ್ವರ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಈಶ್ವರ್, ಈಗಾಗಲೇ ಗಮನಿಸಬಹುದು ಈ ಒಂದು ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡೇ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗುತ್ತೆ ಅನ್ನೋದೇ ಸಾಕಷ್ಟು ಹಿಂದಿನಿಂದಲೂ ಕೂಡ ಕೇಳಿ ಬಂದಂತಹ ಮಾತು. ಜಾತ್ಯತೀತವಾದವನ್ನು ಉಳಿಸಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಅಂತ ಹೇಳಿ, ಹಾಗಾಗಿ ಈಗಲೇ ತಯಾರಿ ಆರಂಭ ಆಗಿದೆಯಾ? ಯಾವ ರೀತಿಯಂತಹ ಪೂರ್ವ ಸಿದ್ಧತೆಗಳು ನಡೆದಿದೆ ಎಲೆಕ್ಷನ್ಗಿಂತ ಮುಂಚೆನೆ? ನವಿತಾ, ಇಡೀ ದೇಶದಾದ್ಯಂತ ಬಿಜೆಪಿಯ ನಾಗಾಲೋಟಕ್ಕೆ ಕಂಟ್ರೋಲ್ ಹಾಕೋದಕ್ಕೆ ಈಗ ತೃತೀಯ ರಂಗದ ಒಂದು ಪ್ಲಾನ್ ಅನ್ನ ರಚನೆ ಇಡೀ ದೇಶದಾದ್ಯಂತ ಅಲ್ಲಲ್ಲಿ ರೀಜನಲ್ ಪಕ್ಷಗಳು ಮಾಡ್ತಾ ಇರುವಂತದ್ದು. ಅದು ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಈ ಕಡೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಚಂದ್ರಶೇಖರ್ ಅವರಾಗಿರ್ಬೋದು, ತಮಿಳುನಾಡಲ್ಲೂ ಕೂಡ ಸ್ಟಾಲಿನ್ ಅವರು ಕೂಡ ಈ ಎಲ್ಲ ಸರ್ಕಸ್ ನಲ್ಲಿರೋದು. ಮತ್ತು RJD, JDU ಎಲ್ಲವೂ ಕೂಡ ತೃತೀಯ ರಂಗದ ವಿಚಾರವಾಗಿ ಒಂದು ಲೆಕ್ಕಾಚಾರವನ್ನು ಹೆಣಿತಾ ಇರುವಂತದ್ದು. ಬಟ್ ಅದಕ್ಕೆ ಒಂದು ವೇದಿಕೆ
ಸರಿಯಾದಂತ ವೇದಿಕೆ ಸಿದ್ಧವಾಗ್ತಾ ಇರಲಿಲ್ಲ. ಮಮತಾ ಬ್ಯಾನರ್ಜಿ ಅವರು ಅಲ್ಲಲ್ಲಿ ಮಾತನಾಡಿದ್ರು, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು, ಚಂದ್ರಶೇಖರ್ ರಾವ್ ಅವರು ಕೂಡ ಮಮತಾ ಬ್ಯಾನರ್ಜಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಎಲ್ಲರೂ ಕೂಡ ಒಂದೇ ಒಂದು ವೇದಿಕೆಯಲ್ಲಿ ಸೇರುವಂತ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ನಿನ್ನೆ ಏನು JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಕರ್ನಾಟಕದಲ್ಲಿ ಆಯಿತು. ಆ ಕರ್ನಾಟಕದಲ್ಲಿ ಆದಂತ ಮೈತ್ರಿ ಒಂದು ರೀತಿಯಲ್ಲಿ ಅದು ದೇಶದ ತೃತೀಯ ರಂಗದ ಒಂದು ವಾತಾವರಣಕ್ಕೆ, ತೃತೀಯ ರಂಗವರ ರಚನೆಗೆ ಒಂದು ದಿಕ್ಸೂಚಿ ಅಂತಲೇ ಹೇಳಲಾಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಕೂಡ ಈ ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಂಥವರು, ಸಂಯುಕ್ತ ರಂಗದ ಸಪೋರ್ಟ್ನೊಂದಿಗೆ ಪ್ರಧಾನಮಂತ್ರಿಗಳಾಗಿದ್ದಂಥವರು, ಈಗ ದೇವೇಗೌಡರು ಕೂಡ ಒಂದು ಮಾತನ್ನು ಆಡಿರುವಂಥದ್ದು, ಅಂದ್ರೆ ದೇಶದಲ್ಲಿ ಕೋಮುವಾದಿ ಶಕ್ತಿಯನ್ನ ಹೊರಗಿಡೋದಕ್ಕೆ ಜಾತ್ಯತೀತ ತತ್ವದ ನಾಯಕರೆಲ್ಲ, ಜಾತ್ಯತೀತ ತತ್ವದ ಪಕ್ಷಗಳೆಲ್ಲವೂ ಕೂಡ ಒಗ್ಗಟ್ಟಾಗಬೇಕು ಅನ್ನೋ ಮಾತನ್ನು ಕೂಡ ದೇವೇಗೌಡರು ಆಡಿರುವಂಥದ್ದು. ಹಾಗಾಗಿ ದೇವೇಗೌಡರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿನ್ನೆ ನಡೆದಂತ ಕಾಂಗ್ರೆಸ್ ಮತ್ತು JDS ಓಕೆ, ಮಾತಾಡ್ತೀನಿ ಈಶ್ವರ್ ನಿಮ್ ಜೊತೆ. ಈಗ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ದಿನೇಶ್ ಅಮೀನ್ಮಠ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಈಗಾಗಲೇ ಕೋಮುವಾದಿ ಪಕ್ಷವನ್ನ ಹೊರಗಿಟ್ಟು ತೃತೀಯ ರಂಗ ಸಜ್ಜಿಕೆಗೆ JDS ಆಗಿರ್ಬೋದು ಅಥವಾ ರಾಷ್ಟ್ರಾದ್ಯಂತ ಕೂಡ ಒಂದು ಸಿದ್ಧತೆಗಳು ಆಗ್ತಾ ಇದೆ. ದೇವೇಗೌಡರು ಆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಾ ಇದನ್ನ? ಈ ತೃತೀಯ ರಂಗದ ಅದರ ಕಾನ್ಸೆಪ್ಟೇ ಸ್ವಲ್ಪ ಅದರಲ್ಲಿ ಗೊಂದಲ ಇದೆ. ಯಾಕೆಂದ್ರೆ ಯಾವುದೇ ತೃತೀಯ ರಂಗ ಕೂಡ ಸಂಪೂರ್ಣ ಅರ್ಥದಲ್ಲಿ ತೃತೀಯ ರಂಗ ಅಲ್ಲ. ಅದು ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಯಾವ್ದಾದ್ರೂ ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ಸೇರಿಕೊಂಡು ತೃತೀಯ ರಂಗ ರಚನೆ ಆಗುತ್ತೆ ಸಾಮಾನ್ಯವಾಗಿ. ಅದರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನ ಸಮಾನ ದೂರದಲ್ಲಿಟ್ಟು ಒಂದು ರಂಗ ತಯಾರಾಗ್ತದೆ ಎನ್ನುವುದನ್ನ ನಾವು ನಂಬಲಿಕ್ಕೆ ಆಗುದಿಲ್ಲ. ಅಂತ ಲಕ್ಷಣಗಳು ಎಲ್ಲೂ ಕಾಣ್ತಾ ಇಲ್ಲ. ಈಗಿನ ತೃತೀಯ ರಂಗದ ಕಲ್ಪನೆ ಕೂಡ ಹೇಗಿದೆ ಅಂದ್ರೆ, ಬಿಜೆಪಿಯನ್ನ ಹೊರಗಿಟ್ಟು ಕಾಂಗ್ರೆಸ್ನ ಜೊತೆ ಸೇರಿ ತೃತೀಯ ರಂಗ ಕಟ್ಟುವ ಒಂದು ಇದು ಪ್ರಯತ್ನ. ನಾನು ತಪ್ಪು ಸರಿಗಳ ಬಗ್ಗೆ ಹೇಳೋದಲ್ಲ. ಅದರಿಂದ ತೃತೀಯ ರಂಗ ಎನ್ನುವುದಿದೆಯಲ್ಲ, ಅದು ಮೊದಲಿನಿಂದಲೂ ಇಂಥದೊಂದು ಗೊಂದಲ ಇದೆ ಅದಕ್ಕೆ. ಆದ್ರೆ ಇವತ್ತು ಒಂದು ಕಾಲದಲ್ಲಿ ಉದಾಹರಣೆಗೆ ಕಾಂಗ್ರೆಸ್ ವಿರುದ್ಧ ತೃತೀಯರ ಬೇರೆ ಬೇರೆ ಪಕ್ಷಗಳು, ಕಾಂಗ್ರೆಸ್ಸೇತರ ಪಕ್ಷಗಳು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಇಂಥ ರಂಗ ರಚಿಸಿದ್ದಿದೆ. 77ರಲ್ಲಿ ಆಗಿದೆ, 89ರಲ್ಲಿ ಆಗಿದೆ, ಇಂಥದ್ದಾಗಿದೆ. ಈಗ ದೇವೇಗೌಡರು ಪ್ರಧಾನಿ ಆಗಿದ್ದು ಕೂಡ ಕಾಂಗ್ರೆಸ್ಸಿನ ಬೆಂಬಲದ ಜೊತೆಗೆ. ಅದರಿಂದ ತೃತೀಯ ರಂಗದ ಮೂಲಕ ಅವರು ಪ್ರಧಾನಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಅಂಥದ್ದೇ ಒಂದು ಪ್ರಯತ್ನ ನಡೀತಾ ಇದೆ. ದೊಡ್ಡ ಒಂದು ದೈತ್ಯ ಪಕ್ಷವಾಗಿರುವ 337 ಸ್ಥಾನಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಹೊಂದಿರುವ 20 ರಾಜ್ಯಗಳಲ್ಲಿ ಇರುವ ಒಂದು ದೊಡ್ಡ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಮತ್ತು ಕೋಮುವಾದವನ್ನು ವಿರೋಧಿಸುವ ಉಳಿದೆಲ್ಲಾ ಪಕ್ಷಗಳು ಸ್ವಲ್ಪ ಹತ್ತಿರ ಬಂದಂತೆ ಕಾಣುತ್ತಿದೆ. ಈ ಎಲ್ಲಾ ಪಕ್ಷಗಳಲ್ಲಿ ಆಂತರಿಕವಾದ ಕಾಂಟ್ರಡಿಕ್ಷನ್ ಗಳೆಲ್ಲ ಇದೆ. ಅದರಿಂದ ಪ್ರಯತ್ನ ಏನು ಸುಲಭ ಅಲ್ಲ, ಆದ್ರೆ ಪ್ರಯತ್ನ ನಡೀತಾರೆ. ಇದು ಬಹಳ ಸಹಜವಾಗಿ, ಬಹಳ ನ್ಯಾಚುರಲ್ ಆಗಿ ನಡೆಯುವಂತ ಒಂದು ಪ್ರಕ್ರಿಯೆ. ಭಾರತದ ರಾಜಕೀಯವನ್ನು ನೋಡಿದ್ರೆ ಪ್ರತಿ ಸಂದರ್ಭದಲ್ಲಿ ಕೂಡ ಒಂದು ರಾಷ್ಟ್ರೀಯ ಪಕ್ಷ ಬಹಳ ಬಲಿಷ್ಠವಾಗಿ ರೂಪುಗೊಂಡಾಗ, ಅದು ಬಲ ಪಡೆದಾಗ, ಆಗ ಅದರ ವಿರುದ್ಧವಾಗಿ ಇಂಥ ಒಂದು ರಂಗ ರಚನೆ ಆಗುತ್ತೆ. ಅಂತ ಒಂದು ಪ್ರಯತ್ನ ಇಡೀ ದೇಶದಲ್ಲಿ ನನಗಂತೂ ಕಾಣ್ತಾ ಇದೆ. ಅಂದ್ರೆ ಈ ಹಿಂದಿನಲ್ಲಿ ಕೂಡ ಆ ಪ್ರಯತ್ನಗಳು ಸಾಕ್ತಾ ಇತ್ತು ಅಂತ ಹೇಳಿ, ಅದರಲ್ಲೂ ಕೂಡ ಈಗ ಕರ್ನಾಟಕದ ಈ ಒಂದು ಫಲಿತಾಂಶ ಇನ್ನಷ್ಟು ಅದಕ್ಕೆ ಬಲ ತುಂಬಿದೆ, ಇನ್ನಷ್ಟು ಪುಷ್ಟಿ ಕೊಡುತ್ತೆ ಅಂತ. ಖಂಡಿತ ನೀವು ಕರ್ನಾಟಕ ಚುನಾವಣೆಯ ಪೂರ್ವದಲ್ಲಿಯೇ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಒಂದು ಡಿನ್ನರ್ ಮೀಟಿಂಗ್ ಕರೆದಾಗ ದೇವೇಗೌಡರ ಪಕ್ಷದವರು ಸೇರಿದಾಗೆ, ಅಂದ್ರೆ JDS ನ ಪ್ರತಿನಿಧಿಗಳು ಸೇರಿದಾಗೆ ಬಿಜೆಪಿಯೇತರ ಬಹುತೇಕ ಪಕ್ಷಗಳ ನಾಯಕರು ಅಲ್ಲಿ ಸೇರಿದ್ರು. ಅದರಿಂದ ಆ ಪ್ರಯತ್ನ ಒಂದು ಕಡೆ KCR ನಡೀತಾ ಇದ್ದಾರೆ, ಚಂದ್ರಬಾಬು ನಾಯ್ಡು ನಡೀತಾ ಇದ್ದಾರೆ, ತಮಿಳುನಾಡಿನಲ್ಲಿ ನಡೀತಾ ಇದೆ, ನವೀನ್ ಪಟ್ನಾಯಕ್ ನಡೀತಾ ಇದ್ದಾರೆ, ಮಮತಾ ಬ್ಯಾನರ್ಜಿ ನಡೆಸ್ತಾ ಇದ್ದಾರೆ, ಲಾಲು ಪ್ರಸಾದ್ ಪಕ್ಷ RJD ನಡೆಸ್ತಾ ಇದೆ. ಅದರಿಂದ ಆ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಕರ್ನಾಟಕದ ಒಂದು ಯಶಸ್ಸು ಇದೆಯಲ್ಲ, ಬಿಜೆಪಿಯನ್ನು ಒಂದು ಸಂಘಟಿತ ಪ್ರಯತ್ನದ ಮೂಲಕ ದೂರ ಇಟ್ಟು ಸರ್ಕಾರ ರಚಿಸುವ ಒಂದು ಪ್ರಯತ್ನದ ಈ ಯಶಸ್ಸು ಇದೆಯಲ್ಲ, ಇದು ಅದಕ್ಕೆ ಒಂದು ಬಹಳ ದೊಡ್ಡ ಚಾಲನೆಯನ್ನು ಕೊಡ್ಲಿಕ್ಕಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಅವರ ಮಧ್ಯೆ ಸಾಕಷ್ಟು ಕೆಲವೊಂದು ಭಿನ್ನಾಭಿಪ್ರಾಯಗಳಿದ್ದನ್ನು ಸರಿ ಮಾಡಿಸಿಕೊಂಡು ಹೋಗಬೇಕಾದಂತಹ ಅವಶ್ಯಕತೆ ಖಂಡಿತ ಇದೆ. ಇದು ನಾನು ಬಹಳ ಸಂದರ್ಭದಲ್ಲಿ ಹಿಂದೆ ಬರೆದಿದ್ದೇನೆ. ಕಾಂಗ್ರೆಸ್ ಪಕ್ಷ ಹೆಚ್ಚು ಪ್ರಾದೇಶಿಕವಾಗಬೇಕು, ಆಮೇಲೆ ಪ್ರಾದೇಶಿಕ ಪಕ್ಷಗಳು ಹೆಚ್ಚು ರಾಷ್ಟ್ರೀಯವಾಗಬೇಕು ಅಂತ. ಅಂದ್ರೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಸಂಕುಚಿತ ಮನೋಭಾವವನ್ನು ಬಿಟ್ಟು ಸ್ವಲ್ಪ ಅದನ್ನು ವಿಸ್ತಾರಗೊಳಿಸಬೇಕು, ಅಂದ್ರೆ ರಾಷ್ಟ್ರೀಯವಾಗಿ ಯೋಚನೆ ಮಾಡಬೇಕು.
ಕಾಂಗ್ರೆಸ್ ಪಕ್ಷ ಹೆಚ್ಚು ಪ್ರಾದೇಶಿಕ ಆಶೋತ್ತರಗಳನ್ನ ಈಡೇರಿಸುವಂತ ದೊಡ್ಡ ಮನಸ್ಸು ಮಾಡಬೇಕು, ಪ್ರಾದೇಶಿಕ ನಾಯಕರನ್ನು ಬೆಳೆಸಬೇಕು. Correct. ಹಾಗೆ ನೋಡಿದ್ರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಆ ಕೆಲಸ ಕಾಂಗ್ರೆಸ್ ನಲ್ಲಿ ಪ್ರಾರಂಭವಾಗಿದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರಂತ ಒಬ್ಬ ನಾಯಕನನ್ನ ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವರನ್ನು ಬೆಳೆಸಿದೆ. ಆದ್ರೆ ನಮ್ಮ ಕನ್ನಡದ ಧ್ವಜ, ಹಿಂದಿ ಹೇರಿಕೆ ಇಂತ ಎಲ್ಲ ಪ್ರಶ್ನೆ ಬಂದಾಗ ಕಾಂಗ್ರೆಸ್ಸಿನ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರಿಗೆ ಮತ್ತು ಇಲ್ಲಿನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದು. ಇದು ಅಪರೂಪದ ಬೆಳವಣಿಗೆ, ಇದನ್ನು ಬಹಳ ಮಂದಿ ಗಮನಿಸಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಈಗ ನೀವು ಅಲ್ಲ, ಈ ಸಲ ಕಾಂಗ್ರೆಸ್ ಹೋರಾಟದಲ್ಲಿ ಅದೇ ಒಂದು ಹೋರಾಟ ಕೂಡ ಆಯ್ತು ಅಂತ, ಅಸ್ಮಿತೆಯ ಹೋರಾಟ ಕೂಡ ಅಲ್ಲಿ ಬಂತು ಅಂತ. ಅದೇ ಹೇಳಿದ್ ನಾನು. ಅದು 15ನೇ ಹಣಕಾಸು ಆಯೋಗದ ವಿರುದ್ಧ ಸಿದ್ದರಾಮಯ್ಯನವರು ದನಿ ಎತ್ತಿದಾಗ ಎಲ್ಲ ಬೇರೆ ಪಕ್ಷಗಳು, ದಕ್ಷಿಣದ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರದವರು ಅವರು ಅದಕ್ಕೆ ದನಿ ಕೂಡಿಸಿದ್ರು. ಇದು ಹಿಂದೆ ನೀವು ಹಿಂದಿನ ಕಾಂಗ್ರೆಸ್ ನಲ್ಲಿ ಇದನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಅಂತದೊಂದು ಬೆಳವಣಿಗೆ ನಡೀತಾ ಇದೆ. ಅದರಿಂದ ಕಾಂಗ್ರೆಸ್ ಈಗ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ತನ್ನ ಬೆಂಬಲ ಸೂಚಿಸಿದಾಗ್ಲೂ ಅದು ಹಿಂದೆ ಮುಂದೆ ನೋಡದೆ ದಿಢೀರ್ ಅಂತ ಒಂದು ನಿರ್ಧಾರ, ಅದು ಪ್ರಾದೇಶಿಕ ಪಕ್ಷಕ್ಕೆ ಬೆಂಬಲ ಕೊಡುವ ರೀತಿಯಲ್ಲಿ ಆಗಿರುವಂತದ್ದು ಒಂದು ಬಲಹೀನತೆ ತರ ಅಂತ ಅನಿಸ್ತಾ ಇಲ್ವಾ ಆ ಸಂದರ್ಭದಲ್ಲಿ ಅಂತ ಹೇಳಿ? ಅಲ್ಲ, ಒಂದು ನೀವು ರಾಜಕೀಯ ಹೋರಾಟ ಹೇಗಿರುತ್ತೆ ಅಂದ್ರೆ, ನಿಮ್ಮ ಬಲ ಕುಂದಿದಾಗ ನೀವು ಬೇರೆ ಸ್ಟ್ರಾಟಜಿ ಮಾಡಬೇಕು, ನಿಮಗೆ ಬಲ ಬಂದಾಗ ಅದಕ್ಕೆ ಬೇರೆ ಸ್ಟ್ರಾಟಜಿಗಳಿರುತ್ತೆ. ಕಾಂಗ್ರೆಸ್ಗೆ ಈಗ ಬಹಳ ಸ್ಪಷ್ಟವಾಗಿದೆ, ನಮಗಿರುವ 78 ಸದಸ್ಯ ಬಲದಿಂದ ಕೋಮುವಾದಿ ಪಕ್ಷವನ್ನ ಅಧಿಕಾರಕ್ಕೆ ಬರುವುದನ್ನು ತಡೆಯಲಿಕ್ಕೆ ಆಗುದಿಲ್ಲ ಅಂತ. ವಾಟ್ ಈಸ್ ದಿ ನೆಕ್ಸ್ಟ್ ಸ್ಟ್ರಾಟಜಿ? ನೆಕ್ಸ್ಟ್ ಸ್ಟ್ರಾಟಜಿ ಟು ಸಪೋರ್ಟ್ JDS. ಅದರಿಂದ ಅದು ಈ ಹೋರಾಟದಲ್ಲಿ ಸೋಲು ಒಂದು ಬಲಹೀನತೆ ಅಂತ ತಿಳ್ಕೊಂಡ್ರೆ ಹೌದು, ಇದು ಬಲಹೀನತೆ. ಅದು ರಾಜಕೀಯದಲ್ಲಿ ಇಂಥ ಹೊಂದಾಣಿಕೆ ಮೂಲಕನೇ ಮತ್ತೆ ಕಟ್ಟಬೇಕು ವಿನಃ ಇಲ್ಲ ನಮ್ಗೆ 78 ಬಂದಿದೆ, ನಾವು ಇನ್ನು 122ವರೆಗೆ ಕಾಯ್ತೇವೆ ಅಂತ ಕೂತ್ರೆ ಯು ವಿಲ್ ಬಿ ನೋ ವೇರ್. ಅಂದ್ರೆ ಇದು ಈ ರೀತಿಯಾದಂತಹ ಒಂದು ಅವರಿಗೆ ನಾವು ಬೇಷರತ್ತಾಗಿ ಬೆಂಬಲ ಕೊಡ್ತೀವಿ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಅದು ಪ್ಲಸ್ ಪಾಯಿಂಟ್ ಆಗಿ ಆಗುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು ಯಾರಿಗೆ? ಈಗ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಪಕ್ಷಕ್ಕೆ ಇದರಿಂದ ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು, ಅದು ಇನ್ನೊಂದು ಡಿಬೇಟ್. ಯಾಕಂದ್ರೆ ನೀವು ಈಗ ಒಂದು ಮುಸ್ಲಿಮರ ಮತಗಳನ್ನ ನೀವು ಗಣನೆ ತಗೊಳ್ಳಿ, ಅದಕ್ಕೆ ಎರಡೂ ಪಕ್ಷಗಳು ಅದನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಾವು ಜಾತ್ಯತೀತರ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಕೂಡ ಪ್ರಯತ್ನ ಮಾಡ್ತಾ ಇದೆ, JDS ಕೂಡ ಪ್ರಯತ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಚುನಾವಣಾ ಪ್ರಚಾರ ಕಾಲದಲ್ಲಿ ಅಷ್ಟೊಂದು ಆರ್ಷಿಯಾಗಿ ಮಾತಾಡ್ಲಿಕ್ಕೆ ಒಂದು ಕಾರಣ ಏನಂದ್ರೆ, ಮುಸ್ಲಿಮರ ಮತಗಳನ್ನ JDS ಗೆ ಹೋಗದಾಗೆ ತಡೆಬೇಕೆನ್ನುವ ಕಾರಣಕ್ಕಾಗಿ. ಅದು ಬಿಜೆಪಿ ಜೊತೆ ಹಿಂದೆ ಅಧಿಕಾರ ಹಂಚಿಕೊಂಡಿದೆ, ಅದರಿಂದ ಅದು ಬಿ ಟೀಮು ಇತ್ಯಾದಿ, ಅದು ರಾಜಕೀಯ ಡಿಬೇಟ್ ಅದು. ಆದ್ರೆ ಈಗ JDS ಪಕ್ಷನೇ ಅದು ಕೂಡ ಆಸಕ್ತಿ ವಹಿಸಿ ಕೋಮುವಾದಿ ಪಕ್ಷವನ್ನು ಅಧಿಕಾರಕ್ಕೆ ಬರದಂತೆ ತಡೆದಿದ್ದ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಮುಸ್ಲಿಮರಲ್ಲಿ ಕೂಡ ಅವರ ಮನ ಬದಲಾವಣೆ ಆಗುವ ಎಲ್ಲಾ ಸಾಧ್ಯತೆಗಳಿದೆ. ಇದು ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಆಗುವ ಚಾನ್ಸಸ್ ಕೂಡ ಇದೆ. ಮುಂದೆ ನೋಡ್ಬೇಕಾದ್ರೆ ಅಂದ್ರೆ ನೀವಾಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಕನ್ನಡ ಅಸ್ಮಿತೆಯ ಹೋರಾಟ ಅಂತ ಹೇಳಿ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆದ್ರೆ ಇನ್ನೊಂದ್ ಕಡೆ ಆ ಒಂದು ಹೋರಾಟವೇ ಇನ್ನೊಂದ್ ಕಡೆ ಎಲ್ಲೋ ಒಂದು ಶಕ್ತಿ ಕುಂದಿದಂಗೆ ಆಯ್ತು ಅಂತ ಅನ್ಸತ್ತಾ? ಇಲ್ಲ, ಇದು ಎಮೋಷನಲ್ ಇಶ್ಯೂ ಏನಿದೆ, ನೀವು ಜಾತಿ ಮತ್ತು ಧರ್ಮ ಇದೆಯಲ್ಲ, ಅದು ಬಹಳ ದೊಡ್ಡ ಎಮೋಷನಲ್ ಇಶ್ಯೂ. ಭಾಷೆದು ಸ್ವಲ್ಪ ಕಡಿಮೆ ಬರುತ್ತೆ ಅದಕ್ಕೆ. ಅದರಿಂದ ನೀವು ನನಗನಿಸಿದ್ದು ಕನ್ನಡದ ಅಸ್ಮಿತೆ, ಕನ್ನಡದ ಭಾಷೆ, ಈ ಎಲ್ಲಾ ವಿಚಾರಗಳು, ಯಾಕಂದ್ರೆ ಕರ್ನಾಟಕ ಯಾವತ್ತು ಪ್ರಾದೇಶಿಕ ಪಕ್ಷಗಳಿಗೆ ಮಣೆ ಹಾಕಿದ್ದಿಲ್ಲ. ನೀವು ಈಗ ತಮಿಳ್ನಾಡಿನಲ್ಲಿ ತಗೊಂಡ್ರೆ, ನೀವು ಆಂಧ್ರ ಪ್ರದೇಶದಲ್ಲಿ ತಗೊಂಡಾಗೆ ಒಬ್ಬ ಸಿನಿಮಾ ನಟ ಬರ್ತಾನೆ, ಅವನನ್ನು ಪ್ರಾದೇಶಿಕ ಹಾಗೆ ಮಾಡೋದಿಲ್ಲ. ದೇ ಆರ್ ವೆರಿ ಮೆಚ್ಯೂರ್ಡ್ ವೋಟರ್. ಅದರಿಂದ ಕನ್ನಡದ ಭಾಷೆಯ ವಿಷಯವನ್ನ ಜನ ಕೂಡ ಅದನ್ನೊಂದು ದೊಡ್ಡ ರಾಜಕೀಯದ ವಿಷಯವಾಗಿ ತಗೊಂಡಿದ್ದಾರೆ ಚುನಾವಣಾ ಕಾಲದಲ್ಲಿ ಅಂತ ನನಗೆ ಅನಿಸೋದಿಲ್ಲ. ಓಕೆ, ಕೊನೆಯದಾಗಿ ಹಾಗಾಗಿ ಈ ಒಂದು ತೃತೀಯ ರಂಗಕ್ಕೆ ಈ ತರದ ಬೆಳವಣಿಗೆಗಳು ಆಗ್ತಾ ಇದೆ, ಪೂರ್ವ ತಯಾರಿ ಕೂಡ ಆಗ್ತಾ ಇದೆ, ಸಾಕಷ್ಟು ಬೆಳವಣಿಗೆಗೆ ಕಾರಣ ಆಗಬಹುದು ಅಂತ ಅನ್ಸತ್ತಾ? ಖಂಡಿತ ಆಗತ್ತೆ. ಈಗ ನಾಡಿದ್ದು ಕುಮಾರಸ್ವಾಮಿ ಅವರ ಪ್ರಮಾಣ ವಚನ ಸ್ವೀಕಾರಕ್ಕೆ ಇಲ್ಲಿ ಈ ತೃತೀಯ ರಂಗದ ನಾಯಕರು ಅಂದ್ರೆ ಕಾಂಗ್ರೆಸ್ ನಾಯಕರು ಬಂದಾಗ, ನನ್ನ ಪ್ರಕಾರ 2019 ಲೋಕಸಭಾ ಚುನಾವಣೆಯ ಪ್ರಚಾರದ ಒಂದು ರೀತಿ ಅನಧಿಕೃತ ಚಾಲನೆ ಅಲ್ಲಿಂದ ಪ್ರಾರಂಭ ಆಗ್ಬೋದು ಅಂತ ನನಗನ್ನಿಸ್ತದೆ. ಓಕೆ, ಧನ್ಯವಾದಗಳು ದಿನೇಶ್ ಅಮೀನ್ಮಠ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಈಗಾಗಲೇ ತೃತೀಯ ರಂಗದ ರಚನೆಗೆ ಈಗಲೇ ರಂಗ ಸಜ್ಜಿಕೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ದೇವೇಗೌಡರು. ಕಾಂಗ್ರೆಸ್ JDS ಮೈತ್ರಿಗೆ ಬಿಜೆಪಿ ವಿರೋಧಿಗಳು ಈಗಾಗಲೇ ಒಗ್ಗಟ್ಟಾಗ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಬಿಜೆಪಿಯ ವಕ್ತಾರರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ.
ಮೇಡಮ್ ನಮಸ್ತೆ ಮೇಡಮ್. ಈಗಾಗಲೇ ಬಿಜೆಪಿ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು ನಾಯಕರೆಲ್ಲ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಬಿಜೆಪಿ ಮಣಿಸೋದಕ್ಕೆ ತೃತೀಯ ರಂಗದ ಬಲವರ್ಧನೆಗೆ ಕೂಡ ದೇವೇಗೌಡರು ಮುಂದಾಗಿದ್ದಾರೆ. ಇದು ಬಿಜೆಪಿಗೆ ಮುನ್ನೆಚ್ಚರಿಕೆ ಅಂತ ಅನ್ಸತ್ತ ಮುಂದಿನ ಲೋಕಸಭಾ ಚುನಾವಣೆಗೆ? ಮೇಡಮ್ ಇವತ್ತು ಲೋಕಸಭೆ ಚುನಾವಣೆ ಆಗ್ಲಿ ಮಂಡ್ಯದಲ್ಲಿ ಈಗ ಬೈ ಎಲೆಕ್ಷನ್ ಆಗ್ಬೇಕಲ್ಲ, ಜನತಾದಳ ಧೂಳೆತ್ತೋಯ್ತದಲ್ಲಿ. ಈಗ ಮೊನ್ನೆ ಓಟ್ ಕೊಟ್ಟಿರೋದು ಸಿದ್ದರಾಮಯ್ಯನ ವಿರುದ್ಧವಾಗಿ. ಸಿದ್ದರಾಮಯ್ಯನ ಜೊತೆನಲ್ಲಿ ಇವ್ರು ಹೋಗಿ ಸೇರ್ಕೊಂಡಿರಲ್ಲ. ಈಗ ಬರುತ್ತಲ್ಲ ಮುಂದಿನ ಬೈ ಎಲೆಕ್ಷನ್ಸ್ಗೆ ಮಂಡ್ಯ, ಜನತಾದಳದ ಪರಿಸ್ಥಿತಿ ಏನಾಗ್ತದೆ ಕೇಳ್ಕೊಳ್ಳಿ, ದೇವೇಗೌಡರಿಗೆ ಗೊತ್ತಾಗ್ತದೆ. ಇವ್ರಿಗೆ ಲೀಡರ್ ಯಾರು? ಥರ್ಡ್ ಫ್ರಂಟ್ಗೆ ಹೂ ಇಸ್ ದ ಲೀಡರ್? ದೇವೇಗೌಡ. ಅದನ್ನೇ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ ಅಲ್ಲ ಕೇಳಿ ಮೇಡಮ್, ಚಂದ್ರಬಾಬು ನಾಯ್ಡುನ, ಮಮತಾ ಬ್ಯಾನರ್ಜಿನ, ಅಲ್ಲ ಕೆಸಿಆರ್, ದೇವೇಗೌಡ ಒಂದ್ ಸೀಟೋ 2 ಸೀಟೋ ಗೆಲ್ಲಿಯಕ್ ಆಗಲ್ಲ ಮುಂದಕ್ಕೆ. ಇವ್ರು ಮುಂದಕ್ಕೆ ಥರ್ಡ್ ಫ್ರಂಟ್ ಅಂತ ಹೋಗ್ತಾರ. ಜನತಾದಳ ಮೇಡಮ್ ಜನತಾದಳ 41 ಇದ್ದಿದ್ದು 38 ಬಂದು ಕೂತಿದೆ. ಕಾಂಗ್ರೆಸ್ 120 ಇದ್ದಿದ್ದು 78 ಬಂದು ಕೂತಿದೆ. ಧೂಳೆತ್ತ ಕೂತಿದೆ ಕರ್ನಾಟಕದಲ್ಲಿ. ಇವ್ರು ಅಂದ್ರೆ ಇವ್ರ ಲೆಕ್ಕ 10 ವರ್ಷ ಭ್ರಷ್ಟಾಚಾರ ನಡೆಸಂದ ಯುಪಿಎ ಸರ್ಕಾರದ ಪರವಾಗ, ಯುಪಿಎ ಪರವಾಗ ಅಥವಾ ಭ್ರಷ್ಟಾಚಾರದ ವಿರುದ್ಧ ಯಾರ ವಿರುದ್ಧವಾಗಿ ಇವ್ರು ಹೋಗ್ತಾ ಇದ್ದಾರೆ? ಇವ್ರ ಅಜೆಂಡಾ ಏನು? ಇವ್ರ ಕಾರ್ಯಸೂಚಿ ಏನು? ಹೇಳ್ಬೇಕಲ್ಲ, ಜನತೆ ಮುಂದೆ ಇಡ್ಬೇಕಲ್ಲ. ಅದೇ ಸಿದ್ಧತೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಿ ಬಿಜೆಪಿಯನ್ನ ಈ ಥರ್ಡ್ ಫ್ರಂಟ್ ಅಂತ ಹೇಳಿ ಟೆಂಟ್ ಹಾಕೊಂಡು ಅದು ಉದ್ವಾಸಲೆ ಟೆಂಟ್ ಬಿಚ್ಕೊಂಡು ಹೋಗಿರೋ ಕತೆ ನಾವು ನೋಡಿದ್ವಿ ಇಡೀ ದೇಶದಲ್ಲಿ. ಚಂದ್ರಬಾಬು ನಾಯ್ಡು ತನ್ನ ಸ್ವಂತ ಮಾವನಿಗೆ ಚಾಕು ಹಾಕಿ ರಾಜಕಾರಣಕ್ಕೆ ಬಂದಂತ ಚಂದ್ರಬಾಬು ನಾಯ್ಡು ಈ ಎಲ್ಲಾ ತರದ ಅನುಕೂಲತೆಯನ್ನ ಪಡ್ಕೊಂಡು ಸಪ್ರೇಟ್ ಸ್ಟೇಟಸ್ಗೆ ಅಂತ ಹೇಳಿ ಇವಾಗ ನಾಳೆ ಸಪ್ರೇಟ್ ಸ್ಟೇಟಸ್ ಕೇಳ್ತಾ ಇದ್ರೆ ಕೊಡ್ತಾರ ಇವರೆಲ್ಲ? ತೆಲುಗು ದೇಶಂಗೆ ಆ ರಾಜ್ಯಕ್ಕೆ ಜಮ್ಮು ಕಾಶ್ಮೀರ ಕೊಟ್ಟಿರೋ ರೀತಿಯಲ್ಲಿ ಸಪರೇಟ್ ಸ್ಟೇಟಸ್ ಕೇಳ್ತಾರೆ, ಕೊಡ್ತಾರ? ಚಂದ್ರಬಾಬು ನರೇಂದ್ರ ಮೋದಿ ಅವರು ಪ್ರಾಮಿಸ್ ಮಾಡಿದ್ರು ಅಂತ ಆ ಸಂದರ್ಭದಲ್ಲಿ. ನೀವು ಏನ್ ಬೇಕಾದ್ರೆ ಅನುಕೂಲ ಕೇಳ, ಸ್ಟೇಟಸ್ ಕೊಡಕ್ಕಾಗಲ್ಲ. ಸ್ಟೇಟಸ್ ಬಗ್ಗೆ ಯಾವತ್ತೂ ಚರ್ಚೆ ಆಗಿಲ್ಲ. ಹಾಗಾದ್ರೆ ಪ್ರಾಮಿಸ್ ಮಾಡುವಂತಹ ಒಂದು ಹಕ್ಕು ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಜನ ಅಥವಾ ಚಂದ್ರಬಾಬು ನಾಯ್ಡು ಅವರು. ಫಸ್ಟ್ ಥರ್ಡ್ ಫ್ರಂಟ್ ಗೆ ಹೂ ಇಸ್ ದ ಲೀಡರ್, ಅವ್ರ ಕಾರ್ಯಸೂಚಿ ಏನು? ದೇವೇಗೌಡರು ಮೇಡಮ್ ಈ ಮಂಡ್ಯದಲ್ಲಿ ಬೈ ಎಲೆಕ್ಷನ್ ನೆಕ್ಸ್ಟ್ MP ಎಲೆಕ್ಷನ್ ಬರ್ತದಲ್ಲ, ಗೆಲ್ಲಿ ಆಮೇಲೆ ಮಾತಾಡಿ. ಅದಕ್ಕೋಸ್ಕರನೇ ಈ ಸಿದ್ಧತೆಗಳಾಗ್ತಾ ಇದೆ. ಎಲ್ಲರೂ ಕೂಡ ಈ ರೀತಿಯಾದಂತಹ ಒಂದು ಪಕ್ಷವನ್ನ ಮಣಿಸೋದಿಕ್ಕೆ ಈಗ ಬಲಗೊಳಿಸ್ತಾ ಇದ್ದಾರೆ. ತಮ್ಮಲ್ಲಿರುವಂತಹ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಹೋಗಲಾಡಿಸಿ ಇಲ್ಲಿ ಜಾತ್ಯತೀತವಾದಂತಹ ಒಂದು ಪಕ್ಷ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಇದರಿಂದಾಗಿ ಬಿಜೆಪಿಗೆ ಯಾವುದೇ ಭಯ ಇಲ್ಲ ಅಂತ ಅನ್ಸತ್ತಾ ನಿಮ್ಗೆ? ಇವ್ರೇನೇ ಪ್ರಯತ್ನ ಪಟ್ರು ಜನ ತೀರ್ಮಾನ ತಾನೇ ಅಂತಿಮ. ಇವರೆಲ್ಲ ಒಂದಾಗಿರು 104 ನಾವು ಬಂದ್ವಿ, 78 ಕಾಂಗ್ರೆಸ್ ಬಂದ್ರು, 38 JDS ಬಂತು. ಇವು ಜನ, ಮಂಡ್ಯ ಜನ, ಹಾಸನ ಜನ ಕಲಿಸ್ತಾರೆ ನೋಡಿ ದೇವೇಗೌಡರಿಗೆ. ಏನ್ ಬುದ್ಧಿ ಕಲಿಸ್ತಾರೆ? ಸಿದ್ದರಾಮಯ್ಯ ವಿರುದ್ಧವಾಗಿ ಹಾಕಿರ್ತಕ್ಕಂಥ ಓಟು, JDS ಪರವಾಗಿ ಬಂದಿರ್ತಕ್ಕಂಥ ಓಟೆಲ್ಲ 38 ಸೀಟು. ಗೊತ್ತಾಗ್ತದೆ ಇವ್ರು ದೇವೇಗೌಡರಿಗೆ ಇಳಿ ವಯಸ್ಸಿನಲ್ಲಿ ಮಾಡ್ಲಿ ರಾಜಕಾರಣ. ನಾವು ಅದನ್ನ ಖುಷಿ ಪಡ್ತಾ ಮಾಡತಕ್ಕಂಥದ್ದು ಸಮಾಜಕ್ಕೆ ಪೂರಕವಾಗಿರ್ಬೇಕು. ಆ ರಾಜಕಾರಣದಿಂದಲೇ ಸರ್ಕಾರ ರಚನೆಗೆ ಅವಕಾಶ ಆಯ್ತು ಅಂತ ಅನ್ಸೋದಿಲ್ವಾ ಹಾಗಾದ್ರೆ? ಅಂದ್ರೆ ಇವ್ರ ಅಧಿಕಾರ ಅಷ್ಟೇ, ತನ್ನ ಮಗನ ಮುಖ್ಯಮಂತ್ರಿ ಮಾಡ್ಕೊಳಕ್ಕೋಸ್ಕರ, ಇದೇನಿಲ್ಲ, ತನ್ನ ಮಗನ ಮುಖ್ಯಮಂತ್ರಿ ಮಾಡ್ಕೊಳಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೆ ಕಾಂಪ್ರಮೈಸ್ ಆಯ್ತಾರೆ. ಭಯೋತ್ಪಾದಕ ಸಂಘಟನೆ ಜೊತೆ ಸಂಬಂಧ ಇರ್ತಕ್ಕಂಥ OWC ಜೊತೆಲೂ ಹೋಯ್ತಾರೆ, ರೈತ ವಿರೋಧಿ ಸಿದ್ದರಾಮಯ್ಯ ಜೊತೆಲೂ ಹೋಯ್ತಾರೆ, ಮತ್ತೊಬ್ಬರ ಜೊತೆ ಹೋಗ್ತಾರೆ. ಓಕೆ, ಧನ್ಯವಾದಗಳು ಅಶ್ವಥ್ ನಾರಾಯಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆ ಈಗಾಗಲೇ ಬಿಜೆಪಿಯನ್ನ ಮಣಿಸೋದಕ್ಕೆ ತೃತೀಯ ರಂಗದ ರಚನೆಗೆ ರಂಗ ಸಜ್ಜಿಕೆ ರೆಡಿ ಆಗ್ತಾ ಇದೆ. ಯಾವ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.